ಹಲೋ ಎವ್ರಿವಾನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಚಾನಲ್. ಈ ಚಾನಲಲ್ಲಿ ವ್ಲಾಗ್ಸ್ ಹಾಕಿ ತುಂಬಾ ದಿನ ಆಗೋಯಿತು. ಬಟ್ ಟ್ರೈ ಮಾಡ್ತೀನಿ ಆದಷ್ಟು ರೆಗ್ಯುಲರ್ ಆಗಿ ಅಪ್ಡೇಟ್ಸ್ ಹಾಕೋದಕ್ಕೆ. ಏನಿಲ್ಲ, ಏನು ಮಾಡ್ತಾಯಿದ್ದೀನಿ ಅಂತ ಅನ್ಕೋತಾ ಇದ್ದರೆ, ನನ್ನ ವೆಬ್ಸೈಟ್ ಆ್ಯಂಡ್ ಆ್ಯಪಲ್ಲಿ ರೀಸೆಂಟಾಗಿ ರಂಗೋಲಿ ಫ್ಲೋರ್ ಮ್ಯಾಟ್ಸ್ ಹೇಗೆ ಮಾಡೋದು ಅಂತ ಒಂದು ಹೊಸ ಕೋರ್ಸ್ನ ಲಾಂಚ್ ಮಾಡಿದ್ದೆ. ಇದಕ್ಕೆ ಜನರಲಿ ನಾನು ಮೆಟೀರಿಯಲ್ ಕೊಡಲ್ಲ, ಬಟ್ ಸುಮಾರು ಜನ ಎನ್ರೋಲ್ ಆದವರು ನಮಗೆ ಮೆಟೀರಿಯಲ್ ಸಿಗ್ತಾ ಇಲ್ಲ, ನೀವೇ ಅರೇಂಜ್ ಮಾಡೋಕ್ಕಾಗತ್ತಾ ಅಂತ ಕೇಳಿದ್ರು. ಸೊ ಹಾಗಾಗಿ ನಾನು ಈ ಮೆಟೀರಿಯಲ್ ಸೋರ್ಸಿಂಗ್ಗೆ ಹೋಗಿದ್ದೆ. ಒಂದೇ ಸತಿ ಲಾಟಲ್ಲಿ ಮೆಟೀರಿಯಲ್ನ ಎಲ್ಲ ಎತ್ಕೊಂಬಂದು ಇವಾಗ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಸೆಪ್ರೇಟಾಗಿ ಯಾವ್ಯಾವ ಕಲರ್ಸ್ ಬೇಕು ಅದನ್ನೆಲ್ಲ ನಾನು ಪ್ಯಾಕ್ ಮಾಡ್ತಾಯಿದ್ದೀನಿ. ಇನ್ ಕೇಸ್ ನಿಮಗೂ ಇಂಟ್ರೆಸ್ಟ್ ಇದ್ದರೆ, ಈ ರೀತಿ ಮನೆಯಲ್ಲೇ ಏನಾದರೂ ಮಾಡಿ ಮಾರೋದಕ್ಕೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಆ ಕೋರ್ಸ್ನ ಖಂಡಿತ ಚೆಕ್ ಮಾಡಿ. ತುಂಬಾ ಈಸಿಯಾಗಿ ಮಾಡುವಂತಹದ್ದು ಅದು. ರಂಗೋಲಿ ಮ್ಯಾಟ್ಸ್ ಅಂತ ಹೇಳ್ತಾರೆ. ಈ ಫೆಸ್ಟಿವಲ್ ಟೈಮಲ್ಲೆಲ್ಲ ಈಗ ಫ್ಲವರ್ದು ರೇಟ್ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಈ ರೀತಿ ಯಾನ್ನ ಯೂಸ್ ಮಾಡಿಕೊಂಡು ಕಲರ್ಫುಲ್ ರಂಗೋಲಿ ಮ್ಯಾಟ್ಸ್ನ ಮಾಡಿಕೊಂಡ್ರೆ ಹಬ್ಬದ ಟೈಮ್ಗಳಲ್ಲಿ ನಾವು ದೇವ್ರ ಮನೆ ಎದುರುಗಡೆ, ನಮ್ಮ ಮೇನ್ ಡೋರ್ ಎದುರುಗಡೆ ಈ ರೀತಿ ಎಲ್ಲ ಅಲಂಕಾರಕ್ಕೆ ನಾವು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇದು ರೀಯೂಸಬಲ್ ಆಗಿರೋದ್ರಿಂದ ನಮಗೆ ಕಾಸ್ಟ್ ಎಫೆಕ್ಟಿವ್ ಕೂಡ. ಒಂದು ಸತಿ ನೀವು ಈ ಮ್ಯಾಟ್ನ ಪರ್ಚೇಸ್ ಮಾಡಿದ್ರೆ ನೀವು ಪದೇ ಪದೇ ಯೂಸ್ ಮಾಡ್ಬೋದು. ಯೂಸ್ ಮಾಡಿದಾದ್ಮೇಲೆ ನೀಟಾಗಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಮಡಚಿ ಇಟ್ಬಿಟ್ರೆ ಅಷ್ಟೇ ಸಾಕು. ತಿರ್ಗಾ ನೆಕ್ಸ್ಟ್ ಯಾವುದಾದ್ರೂ ಹಬ್ಬಕ್ಕೆ ನೀವು ಯೂಸ್ ಮಾಡ್ಬೋದು. ಹಾಗೆ ನೀವು ಮನೇಲಿ ಹೌಸ್ ವೈಫ್ ಏನಾದರೂ ಆಗಿದ್ದರೆ ನೀವು ಈ ರೀತಿ ಮ್ಯಾಟ್ಸ್ನ ಮಾಡಿ ಕೂಡ ಸೇಲ್ ಮಾಡ್ಬೋದು. ನಾನು ಒಂದಷ್ಟು ಮ್ಯಾಟ್ದು ಇಮೇಜಸ್ ಇಲ್ಲಿ ಸ್ಕ್ರೀನಲ್ಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಂದು ಮೋಸ್ಟ್ಲಿ ನಂದು ರುಟೀನ್ ಹೀಗೆ ಇರುತ್ತೆ. ಇಲ್ಲ ಲೈವ್ ಕ್ಲಾಸಸ್ ನಡೀತಾ ಇರುತ್ತೆ, ಇಲ್ಲ ಶೂಟ್ ಮಾಡ್ತಾ ಇರ್ತೀನಿ ಹೊಸದು ಯಾವುದಾದ್ರೂ ಡಿಸೈನ್ ಯೂಟ್ಯೂಬ್ ವಿಡಿಯೋಸ್ಗೆ, ಇಲ್ಲಾಂದರೆ ಮಟೀರಿಯಲ್ಸ್ನ ಪ್ಯಾಕ್ ಮಾಡ್ತಾ ಇರ್ತೀನಿ. ಬುಟಿಕ್ ಕೂಡ ಅಷ್ಟೇ. ಇವಾಗ ಆನ್ಲೈನ್ ಆರ್ಡರ್ಸ್ ತೊಗೋತಾ ಇರೋದ್ರಿಂದ ಮೋಸ್ಟ್ಲಿ ಕಸ್ಟಮರ್ಗಳ ಜೊತೆ ಡಿಸೈನ್ ಡಿಸ್ಕಷನ್ ಆಗಲಿ ಅದರಲ್ಲೇ ಸುಮಾರು ಟೈಮ್ ನಂದು ಹೋಗ್ಬಿಡುತ್ತೆ. ಇವಾಗೆಲ್ಲ ಡಿಸೈನಿಂಗು ಎಲ್ಲ ಆದಮೇಲೆ, ಸ್ಟಿಚಿಂಗ್ ಎಲ್ಲ ಆದಮೇಲೆ ತಿರ್ಗಾ ಅದನ್ನು ಪ್ಯಾಕ್ ಮಾಡಿ ಎಲ್ಲ ಕೊರಿಯರ್ ಮಾಡೋದಕ್ಕೆ ಎಲ್ಲನೂ ಇಡೀ ದಿನ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ನನಗೆ ಒಂದೊಂದು ಸತಿ ಅನಿಸುತ್ತೆ 24 ಅವರ್ಸೇ ಯಾಕಿರೋದು ದಿನದಲ್ಲಿ ಅಂತ. ಐ ವಿಶ್ ಐ ಹ್ಯಾಡ್ ಮೋರ್ ಅವರ್ಸ್ ಇನ್ ಅ ಡೇ ಅಂತ ಅನಿಸ್ಬಿಡುತ್ತೆ ಒಂದೊಂದು ಸತಿ. ಅಷ್ಟು ನಾನ್ ಸ್ಟಾಪ್ ಕೆಲಸ ಮಾಡಿದ್ರೂ ಕೆಲಸ ಆಗಿರಲ್ಲ. ಸೊ ಹಾಗಾಗಿ ಮೋಸ್ಟ್ಲಿ ನಂದು ಡೈಲಿ ರೂಟೀನ್ ಇದೆ. ಇದರ್ ಐ ಆಮ್ ಶೂಟಿಂಗ್ ವಿಡಿಯೋಸ್, ಆರ್ ಐ ಆಮ್ ಟೇಕಿಂಗ್ ಕ್ಲಾಸ್, ಆರ್ ಐ ಆಮ್ ಪ್ಯಾಕಿಂಗ್ ಆರ್ಡರ್ಸ್. ಇದು ಮಾತ್ರ ಅಲ್ಲ, ಐ ಆಮ್ ಇನ್ವಾಲ್ವ್ಡ್ ಇನ್ ಟು ಮೆನಿ ಅದರ್ ಥಿಂಗ್ಸ್. ಸೊ ಹಾಗಾಗಿ ನನಗೆ ಎಷ್ಟು ಟೈಮ್ ಇದ್ದರೂ ಸಾಕಾಗೋದೇ ಇಲ್ಲ ಅನಿಸುತ್ತೆ. ಸೊ ಅಷ್ಟೇ, ಇವಾಗ ಸದ್ಯಕ್ಕೆ ಇರೋ ಆರ್ಡರ್ಸ್ನ ಪ್ಯಾಕ್ ಮಾಡಿದ್ದಾಯಿತು. ಇಲ್ಲಿಗೆ ಡಿನ್ನರ್ ಅಮ್ಮ ಮನೇಲಿದ್ದೆ ನಾನು. ಸೊ ಹಾಗಾಗಿ ಬಿಸಿಯಾಗಿ ಶಾವಿಗೆ ಉಪ್ಪಿಟ್ಟು, ಸೇಮಿಯಾ ಉಪ್ಮಾ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಇದಕ್ಕೆ ಜಸ್ಟ್ ಒಂದು ಸ್ಮಾಲ್ ಈರುಳ್ಳಿನೇ ಸಾಕು. ಒಂದು ಚಿಕ್ಕ ಈರುಳ್ಳಿ ಆ್ಯಂಡ್ ರೋಸ್ಟೆಡ್ ಸೇಮಿಯಾ ಸಿಗುತ್ತಲ್ಲ, ಇದು ಬ್ಯಾಂಬಿನೋ ಅವ್ರದ್ದು. ನಾವು ಜನರಲಿ ರೋಸ್ಟೆಡೇ ಯೂಸ್ ಮಾಡೋದು, ಯಾಕಂದರೆ ಹುರಿಯೋ ಕೆಲಸ ಎಲ್ಲ ತಪ್ಪತ್ತೆ ಅಂತ. ಮಾಡೋದಂತೂ ತುಂಬಾ ಈಸಿ. ನೀವು ಈ ರೀತಿ ಸೇಮಿಯಾ ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಒಂದು ಸ್ವಲ್ಪ ಎಣ್ಣೆಗೆ ಸಾಸಿವೆ ಒಗ್ಗರಣೆಗೆ ಹಾಕ್ಬಿಟ್ಟು, ನಿಮಗೆ ಒಗ್ಗರಣೆಗೆ ಏನೇನು ಬೇಕೋ ಎಲ್ಲ ಹಾಕ್ಕೋಬೋದು. ಜಾಸ್ತಿ ನಿಮಗೆ ತರಕಾರಿಗಳು ಬೇಕು ಅಂದರೂ ಕೂಡ ಹಾಕ್ಕೋಬೋದು. ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಅಂದರೆ ಮಮ್ಮಿ ಮನೇಲಿ ಹಿಂಗೆ ಯೂಸ್ ಮಾಡ್ತಾರೆ, ಆದರೆ ನಾವು ಅಲ್ಲಿ ನನ್ನ ಹಸ್ಬೆಂಡ್ ಮನೇಲಿ ಹಿಂಗೆ ಯಾರೂ ಇಷ್ಟಪಡಲ್ಲ. ಸೊ ಹಾಗಾಗಿ ನಾವು ಯೂಸ್ ಮಾಡಲ್ಲ. ಇದಕ್ಕೆ ಒಂದು ಸ್ವಲ್ಪ ಕರಿಬೇವು, ಮೆಣಸಿನ್ಕಾಯಿ ಆ್ಯಂಡ್ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಮೆಣಸಿನ್ಕಾಯಿ ಬೇಕು ಅಂದವ್ರು ಮೆಣಸಿನ್ಕಾಯಿ ಹಾಕ್ಕೋಬೋದು, ಇಲ್ಲಾಂದರೆ ಒಂದು ಸ್ವಲ್ಪ ನೀವು ರೆಡ್ ಚಿಲ್ಲೀಸ್ನ ಕೂಡ ಬ್ರೇಕ್ ಮಾಡಿ ಹಾಕ್ಕೋಬೋದು, ಅದು ಕೂಡ ಚೆನ್ನಾಗೇ ಇರುತ್ತೆ. ಆ್ಯಂಡ್ ಇದೊಂಥರ ಅಬ್ಸಲ್ಯೂಟ್ಲಿ ನೋ ಮಸಾಲ, ಎಕ್ಸ್ಟ್ರಾ ಮಸಾಲ ಏನೂ ಹಾಕ್ತಾ ಇಲ್ಲ ಇದರಲ್ಲಿ. ಬಟ್ ಎಷ್ಟು ಬಿಸಿಯಾಗಿ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಸೊ ಖಂಡಿತ ನೀವೆಲ್ಲ ಒಂದು ಸತಿ ಮಾಡಿಕೊಂಡು ಟ್ರೈ ಮಾಡಿ ನೋಡಿ. ಇಲ್ಲಿ ಮಸೂರ್ ದಾಲ್ ಅಂದರೆ ಆರೆಂಜ್ ಕಲರ್ ಬೇಳೆ ಇರುತ್ತಲ್ವ, ಅದನ್ನು ನೆನೆಸಿಟ್ಕೊಂಡಿದ್ದೀವಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದ್ದಾದಮೇಲೆ 3 ಲೋಟ ನೀರು ಹಾಕ್ಕೊತಾ ಇದ್ದೀವಿ. ಎಷ್ಟು ಶಾವಿಗೆಗೆ ಎಷ್ಟು ನೀರು ಅಂತ ನೀವು ಕೇಳ್ತಾ ಇದ್ದರೆ, 1.5 ಲೋಟ ಶಾವಿಗೆ ತೊಗೊಂಡಿದ್ದೀವಿ, ಅದಕ್ಕೆ ಡಬಲ್ ನೀರು ಹಾಕ್ತಾ ಇರೋದಷ್ಟೇ. ನೀರು ಚೆನ್ನಾಗಿ ಕಾಯಬೇಕು. ನಮಗೆಲ್ಲ ಒಂದು ಸ್ವಲ್ಪ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆದರೆ ಇಷ್ಟ. ಅದು ಅರ್ಧಂಬರ್ಧ ಬೆಂದಿದ್ರೆ ಕಚ ಕಚ ಅನ್ನತ್ತೆ ಅಂತ ನಾವು ಸ್ವಲ್ಪ ಜಾಸ್ತಿನೇ ರೋಸ್ಟ್ ಮಾಡ್ಕೊಂಡಿದ್ದೀವಿ. ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ.
ನೀರು ಬಾಯ್ಲಿಂಗಿಗೆ ಬಂದಿದ ತಕ್ಷಣ ಅದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ ಆ್ಯಂಡ್ ಸ್ವಲ್ಪ ಜೀರಾ ಪೌಡರ್ ಏನಕ್ಕೆ ಹಾಕ್ತಾ ಇರೋದು ಅಂದರೆ ಸಮ್ಮರ್ ಅಲ್ವಾ, ಸ್ವಲ್ಪ ತಂಪಾಗಿರುತ್ತೆ ಜೀರಾ ಆದಷ್ಟು ಒಳಗಡೆ ಹೋದರೆ ಅಂತ. ನಾವು ಒಗ್ಗರಣೆಗೆ ಜೀರಿಗೆ ಹಾಕಲ್ಲ, ಸೊ ಹಾಗಾಗಿ ಜೀರಾ ಪೌಡರ್ ಹಾಕಿರೋದು. ಅದಾದಮೇಲೆ ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದು ಚೆನ್ನಾಗಿ ನೀರು ಬಾಯ್ಲ್ ಆಗಬೇಕು. ಬಾಯ್ಲ್ ಆಗೋಕ್ಕೆ ಶುರು ಆಗಿದ ತಕ್ಷಣ ಮಸೂರ್ ದಾಲ್ ನೆನೆಸಿರೋಂತಹ ಬೇಳೆ ಇತ್ತಲ್ಲ ಆ ಬೇಳೆನ ಹಾಕ್ಕೊಳ್ಳಿ. ಸ್ವಲ್ಪ ಬೇಳೆ ಒಂದು ಸುತ್ತು ಕುದೀಬೇಕು. ಅದು ಬಾಯ್ಲ್ ಆದಮೇಲೆ ನೆಕ್ಸ್ಟ್ ನಾವು ಶಾವಿಗೆನ ಹಾಕ್ಕೊಳ್ಳೋಣ. ಆಲ್ರೆಡಿ ನೀರಲ್ಲಿ ನೆನೆಸಿಟ್ಟಿರೋದ್ರಿಂದ ತುಂಬ ಬೇಗನೆ ಬೆಂದ್ಬಿಡುತ್ತೆ, ಜಾಸ್ತಿ ಹೊತ್ತೇನು ಬೇಕಾಗಲ್ಲ. ಸೊ ದಿಢೀರಂತ ನಿಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಏನಾದರೂ ಬಂದಾಗ ಇದನ್ನು ನೀವು ಖಂಡಿತ ಮಾಡಿ ಕೊಡ್ಬೋದು. ಬಿಸಿ ಬಿಸಿಯಾಗಿ ಒಂದು 1/4 ಗಂಟೆಯಲ್ಲಿ ರೆಡಿ ಆಗೋಗುತ್ತೆ. ಸೊ ನೋಡಿ ಚೆನ್ನಾಗಿ ಬೇಳೆ ಬೆಂದಿದೆ. ತುಂಬ ಓವರಾಗಿ ಬೇಳೆನ ಬೇಯಿಸ್ಕೋಬೇಡಿ, ಸ್ವಲ್ಪ ಅಂದರೆ ಅದು ಜಸ್ಟ್ ಸಾಫ್ಟ್ ಆಗಿರಬೇಕಷ್ಟೆ. ಅದಾದಮೇಲೆ ಶಾವಿಗೆನ ಹಾಕ್ಬಿಟ್ಟು ಒಂದಷ್ಟೊತ್ತು ಮುಚ್ಚಿಟ್ಬಿಡಿ. ಒಂದು ಸಿಮ್ಮಲ್ಲಿ ಇಟ್ಬಿಟ್ಟು ಮುಚ್ಚಿಟ್ಬಿಟ್ರೆ ಸಾಕು. ನೋಡಿ ಆಲ್ಮೋಸ್ಟ್ ಅದು ನೀರು ಕಂಪ್ಲೀಟಾಗಿ ಆರೋವರೆಗೂ ಅದು ಸಿಮ್ಮಲ್ಲೇ ಇರಲಿ, ಹಾಗೆ ಕ್ಲೋಸ್ ಮಾಡಿ ಇಟ್ಕೊಳ್ಳಿ. ಸೂಪರಾಗುತ್ತೆ. ಮೇಲಿಂದ ನಿಮಗೆ ಗಾರ್ನಿಷಿಂಗಿಗೆ ಬೇಕಾದರೆ ಒಂದು ಸ್ವಲ್ಪ ಚಾಪ್ ಮಾಡಿಕೊಂಡು ನಿಮಗೆ ಕೊತ್ತಂಬರಿ ಹಾಕ್ಕೋಬೋದು ಆ್ಯಂಡ್ ಸ್ವಲ್ಪ ಫ್ಲೇವರ್ಗೆ ಅಂತ ನಿಂಬೆಹಣ್ಣು ಕೂಡ ಹಿಂಡ್ಕೋಬೋದು. ಸೊ ಇಲ್ಲಿ ನೋಡಿ ಇವಾಗ ಆಲ್ಮೋಸ್ಟ್ ನೀರೆಲ್ಲ ಹೋಗಿದೆ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀವಿ. ಕೊತ್ತಂಬರಿ ಹಾಕಿದ್ಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣು ಬೇಕಂದರೆ ಹಾಕ್ಕೋಬೋದು, ಯಾರಿಗಿಷ್ಟ ಆಗಲ್ಲ ಅವರು ಇದನ್ನು ಸ್ಕಿಪ್ ಮಾಡ್ಬೋದು. ಸೊ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇನ್ನು ಬಡಿಸ್ಕೊಂಡು ತಿನ್ನೋದೆ. ಇದಕ್ಕೆ ಕಾಂಬಿನೇಷನ್ ಪಿಕಲ್, ಮ್ಯಾಂಗೋ ಪಿಕಲ್ ಆರ್ ಎನಿ ಸಾರ್ಟ್ ಆಫ್ ಪಿಕಲ್ ತುಂಬಾ ಚೆನ್ನಾಗಿರುತ್ತೆ. ಸೊ ಅದನ್ನು ನೀವು ಟ್ರೈ ಮಾಡ್ಬೋದು. ನಿಂಬೆಹಣ್ಣು ಮಾತ್ರ ಲಾಸ್ಟಲ್ಲಿ ನಾವು ಜನರಲಿ ಇನ್ನೇನು ಗ್ಯಾಸ್ ಆಫ್ ಮಾಡಬೇಕು ಅನ್ನೋವಾಗ ನಾವು ನಿಂಬೆಹಣ್ಣು ಹಾಕ್ತಾಯಿದ್ದೀವಿ. ಸೊ ನಿಂಬೆಹಣ್ಣು ಹಾಕಿ ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಉದುರಾಗಿ ಅಮೇಝಿಂಗಾಗಿ ಆಗುತ್ತೆ. ನೀವು ಜಸ್ಟ್ ಬಿಗಿನರ್ ಆಗಿದ್ದರೆ ಕೂಡ ಆರಾಮಾಗಿ ಈ ರೆಸಿಪಿನ ಫಾಲೋ ಮಾಡಿಕೊಂಡು ಇದನ್ನು ಮಾಡ್ಕೋಬೋದು. ಇದು ಪರ್ಫೆಕ್ಟ್ ಡಿನ್ನರ್ ಆ್ಯಂಡ್ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ಸೈಡಲ್ಲಿ ಒಂದು ಕಡಲೆ ಪುಡಿ ಅಂದರೆ ಕಡಲೆ ಪಪ್ಪು ಇರುತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡು ಪುಡಿ ಮಾಡಿರ್ತೀವಿ. ಇದರಲ್ಲಿ ಕೆಂಪು ಖಾರ ಆಮೇಲೆ ಜಾಸ್ತಿ ಕರಿಬೇವು ಹಾಕಿ ನಮ್ಮಮ್ಮ ಈ ಪುಡಿ ಯಾವಾಗಲೂ ನಮ್ಮ ಮನೇಲಿ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಪಿಕ್ಕಲ್, ಮ್ಯಾಂಗೋ ಪಿಕ್ಕಲ್ಲು, ಆವಕಾಯಿ ಅಂತೀವಲ್ಲ, ಸೊ ಆವಕಾಯಿ ಪಿಕ್ಕಲ್ಲು ಇದು ಬಂದು ಪರ್ಫೆಕ್ಟ್ ಕಾಂಬಿನೇಷನ್. ನೀವು ಮೇಲಿಂದ ಬೇಕು ಅಂದರೆ ತುಪ್ಪ ಕೂಡ ಹಾಕ್ಕೊಂಡು ತಿನ್ಬೋದು. ಬಟ್ ಏನಂದರೆ ಇದು ಬಿಸಿಯಾಗೇ ತಿನ್ನಬೇಕು. ಬಿಸಿಯಾಗಿ ತಿಂದ್ರೇ ಇದ್ರ ರುಚಿ. ಚೆನ್ನಾಗಿ ತುಪ್ಪ ಹಾಕ್ಕೊಂಡು ಈ ರೀತಿ ಪುಡಿ ಇದ್ದರೂ ಟೇಸ್ಟಿಯಾಗೇ ಇರುತ್ತೆ, ಇದು ಪುಡಿ ಇಲ್ಲ ಅಂದರೂ ಟೇಸ್ಟಿಯಾಗೇ ಇರುತ್ತೆ. ಒಂದು ಸ್ವಲ್ಪ ಸೈಡ್ ಕಿಕ್ಗೆ ಮಾವಿನಕಾಯಿ ಉಪ್ಪಿನಕಾಯಿ ಈಸ್ ಅ ಪರ್ಫೆಕ್ಟ್ ಕಾಂಬಿನೇಷನ್. ಸೊ ಐ ಥಿಂಕ್ ಈ ವಿಡಿಯೋ ಅಲ್ಲಿ ಇಷ್ಟೇ. ತುಂಬ ದಿನ ಆದಮೇಲೆ ಈ ಚಾನಲ್ಗೆ ನಾನು ವಿಡಿಯೋ ಹಾಕ್ತಾಯಿದ್ದೀನಿ. ಸೊ ಖಂಡಿತ ನಿಮಗೆ ಏನು ಅನಿಸುತ್ತೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಒತ್ತಿ. ನಿಮಗೂ ಕೋರ್ಸ್ ಏನಾದರೂ ಕಲಿಯೋ ಆಸಕ್ತಿ ಇದ್ದರೆ ನನಗೆ ವಾಟ್ಸಪ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬೇಗ ಸಿಗ್ತೀನಿ.